ನಮ್ಮ ಇವತ್ತಿನ ಮೊದಲ ಸ್ಟೋರಿ ದೆಹಲಿಯಲ್ಲಿ ಮಂಡ್ಯ ರಾಜಕೀಯದ ಕಾವು ಜೋರಾಗ್ತಾ ಇದೆ. ಮಂಡ್ಯ ಸಂಸದೆ ಸುಮಲತಾಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಹೈಕಮಾಂಡ್ನ ಈ ನಡೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ಬಿಜೆಪಿ ವರಿಷ್ಠರ ಜೊತೆ ಸುಮಲತಾ ಚರ್ಚೆ ನಡೆಸೋರಿದ್ದಾರೆ. ಸಂಸದೆ ಸುಮಲತಾಗೆ ಮಂಡ್ಯ ಟಿಕೆಟ್ ಕೈತಪ್ಪುತ್ತಾ? ಬಿಜೆಪಿ ಹೈಕಮಾಂಡ್ ಸುಮಲತಾ ಮನವೊಲಿಸ್ತಾರ? ಚುನಾವಣಾ ಕಣದಿಂದ ಸುಮಲತಾ ಹಿಂದೆ ಸರಿತಾರ? ಮಂಡ್ಯ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಸುಮಲತಾ. ಮೊನ್ನೆಯಷ್ಟೇ ಅಮಿತ್ ಶಾ ಜೊತೆ ಎಚ್ಡಿಕೆ ಮಾತಾಡಿದ್ದಾರೆ. ಇವತ್ತು ಹೈಕಮಾಂಡ್ ಜೊತೆ ಸುಮಲತಾ ಮಾತುಕತೆ ಇರುತ್ತೆ. ಹೈಕಮಾಂಡ್ ಸುಮಲತಾ ಅವರ ಮನವೊಲಿಸುತ್ತಾ? ಮನವೊಲಿಸಿದ್ದೇ ಆದ್ರೆ ಸುಮಲತಾ ಅವರು ಬೇರೆ ಕ್ಷೇತ್ರದಿಂದ ನಿಲ್ತಾರಾ? ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರದಿಂದ ನಿಲ್ಲಲ್ಲ ಅಂತ ಈಗಾಗಲೇ ಸುಮಲತಾ ಹೇಳಿದ್ರು. ಆದ್ರೆ ಈಗ ಸದ್ಯಕ್ಕೆ ಮಂಡ್ಯ ಜೆಡಿಎಸ್ ಪಾಲಿಗೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸುಮಲತಾ ಅವರನ್ನ ಕರೆದು ಮಾತಾಡೋದಕ್ಕೆ ಹೈಕಮಾಂಡ್ ರೆಡಿ ಆಗಿದೆ. ಇವತ್ತಿನ ಚರ್ಚೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ? ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಬಹುತೇಕ ಫಿಕ್ಸ್. ಬಿಜೆಪಿ ವಿರುದ್ಧ ಸಂಸದೆ ಸುಮಲತಾ ತೀವ್ರ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಸುಮಲತಾ ಮನವೊಲಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆ. ಮೈತ್ರಿ ಧರ್ಮ ಪಾಲಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಮಂಡ್ಯನ ಅನಿವಾರ್ಯವಾಗಿ ಬಿಟ್ಟುಕೊಡೋ ಸ್ಥಿತಿಯಲ್ಲಿ ಬಿಜೆಪಿ ಇದೆ. ಮಂಡ್ಯ ನಂದೇ ಅಂತ ಸುಮಲತಾ ಹೇಳಿದ್ರು. ಸ್ವಾಭಿಮಾನ ಬಿಟ್ಟು ಹೊರಗೆ ಹೋಗಲ್ಲ, ಮಂಡ್ಯ ಕ್ಷೇತ್ರ ಬಿಟ್ಟು ಹೊರಗೆ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭೆಯಿಂದ ಸುಮಲತಾ ಸ್ಪರ್ಧೆಗೆ ಇಳಿತಾರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಈ ಮಾಹಿತಿ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕಾಗಿ ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಸುಧಾಕರ್, ಎಸ್ಆರ್ ವಿಶ್ವನಾಥ್ ಪುತ್ರ ಆಲೋಕ್ ಲಾಭಿ ನಡೆಸ್ತಾ ಇದ್ದಾರೆ. ಇವರಲ್ಲಿ ಯಾರು ಕೊಟ್ಟರು ಬಿಜೆಪಿಯಲ್ಲಿ ಬಂಡಾಯ ಇಡೋದು ಕಂಡು ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುತ್ತೆ. ಚಿಕ್ಕಬಳ್ಳಾಪುರದಿಂದ ಸಂಸದೆ ಸುಮಲತಾ ಸ್ಪರ್ಧೆ ಬಗ್ಗೆ ದೆಹಲಿ ನಾಯಕರು ಒಲವು ವ್ಯಕ್ತಪಡಿಸಿದ್ದಾರಾ? ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್. ಎಸ್, ಈಗ ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ದೆಹಲಿ ರಿಪೋರ್ಟರ್ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಯಾವ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಕೊಡೋದಿಲ್ಲ, ಮಂಡ್ಯ ಅಖಾಡದಿಂದ ಹಿಂದೆ ಸರಿಯೋದಿಲ್ಲ, ಇದು ಸ್ವಾಭಿಮಾನದ ಪ್ರಶ್ನೆ ಅಂತ ಸುಮಲತಾ ಹೇಳಿದ್ರು. ಆದ್ರೆ ಮೈತ್ರಿ ಧರ್ಮ ಪಾಲಿಸೋದಕ್ಕೆ ಹೈಕಮಾಂಡ್ ಮುಂದೆ ಬರ್ತಾ ಇದೆ. ಅನಿವಾರ್ಯವಾಗಿ ಮಂಡ್ಯನ ಜೆಡಿಎಸ್ಗೆ ಬಿಟ್ಕೊಡ್ತಾ ಇದೆ. ಇವತ್ತು ಸುಮಲತಾ ವರಿಷ್ಠರನ್ನ ಭೇಟಿ ಆಗೋರಿದ್ದಾರೆ. ಸೊ ಹೆಂಗೆಲ್ಲ ಮಾತುಕತೆ ಆಗುತ್ತೆ? ಹೈಕಮಾಂಡ್ ತಲೆಯಲ್ಲಿ ಏನಿದೆ ಈಗ? ಭಾವನಾ, ಇಲ್ಲಿ ಎರಡು ವಿಚಾರಗಳಿದೆ. ಒಂದು ಮಂಡ್ಯ, ಇನ್ನೊಂದು ಚಿಕ್ಕಬಳ್ಳಾಪುರ. ಸೊ ಮಂಡ್ಯ ವಿಚಾರಕ್ಕೆ ನೀವು ಹೇಳಿದಾಗೆ ಕಳೆದ ಒಂದು 3-4 ದಿನಗಳಿಂದ ಇಬ್ಬರೂ ಕೂಡ ಅಂದ್ರೆ ಅದರ ಹಿಂದೆ ನೀವು ಹೇಳಿದಾಗೆ ಇವರು ಸ್ವಾಭಿಮಾನಿ ಅದೆಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಒಂದು 3-4 ದಿನಗಳಿಂದ ನಾವು ನೋಡ್ತಾ ಇದ್ರೆ ಈವನ್ ಸುಮಲತಾ ಅವರು ಒಂದ್ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಕುಮಾರಸ್ವಾಮಿ ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಫ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ಬೆಳವಣಿಗೆಯನ್ನ ನೋಡಿದ್ರೆ ಬಹುತೇಕ ಮಂಡ್ಯ ಜೆಡಿಎಸ್ಗೆ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಆದ್ರೆ ಅದು ಅಧಿಕೃತ ಘೋಷಣೆ ಎಂದು ಬಾಕಿ ಇದೆ. ಆದ್ರೆ ಅಲ್ಲೊಂದು ಟ್ವಿಸ್ಟ್ ಏನಾಯ್ತು ಅನ್ನುವಂಥದ್ದು ನಾವು ನೋಡಿದ್ವಿ ನಿನ್ನೆಯಿಂದಲೂ ಕೂಡ. ಇಲ್ಲಿ ಮಂಡ್ಯದಲ್ಲಿ ನೀವೇ ನಿಲ್ಲಿ ಅನ್ನುವಂತ ಸಲಹೆ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರು ನೀಡಿರುವಂತದ್ದು. ಸೊ ಹಾಗಾಗಿ ಬಹುತೇಕ ಮಂಡ್ಯ ಇಲ್ಲ ಅಂದಾಗ ಇವರನ್ನ ಎಲ್ಲಿ ಬಳಕೆ ಮಾಡ್ಕೋಬಹುದು ಅನ್ನುವಂತ ಚರ್ಚೆ ನಡೀತಾ ಇರುವಂತದ್ದು.
ಅದು ಹೈಕಮಾಂಡ್ ಯೋಚನೆಯ ಪ್ರಕಾರ ಈಗ ಚಿಕ್ಕಬಳ್ಳಾಪುರದಲ್ಲಿ ಏನಾದ್ರೂ ಅವಕಾಶ ಮಾಡಿಕೊಡ್ಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಹುತೇಕ ಚರ್ಚೆ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಂಜುನಾಥ್ ಪ್ರತಾಪ್ ಸಿಂಹ ಅವರ ಟಿಕೆಟ್ ಕೊಡಲ್ಲ ಅನ್ನೋದು ಪಕ್ಕ ಆದಾಗಲೇ ಸುಮಲತಾ ಅವ್ರಿಗೊಂದು ಪ್ರಶ್ನೆ ಕೇಳಲಾಗಿತ್ತು. ನೀವು ಮೈಸೂರಿಗೆ ಹೋಗಿ, ಯಾಕೆಂದರೆ ಪಕ್ಕದಲ್ಲೇ ಇದೆ, ಮೈಸೂರಿಗೆ ಹೋಗಲಿಕ್ಕೆ ರೆಡಿ ಇದ್ದೀರಾ ಅಂತಕ್ಕಂಥದ್ದನ್ನು ಸುಮಲತಾ ಇಲ್ಲ ಅಂತ ಹೇಳಿದರು. ಈಗ ನೋಡಿ, JDS ಮಂಡ್ಯ ಬಿಟ್ಟು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. JDSಗೆ ಮಂಡ್ಯ ಬಹಳ ಮುಖ್ಯ, ಮೈತ್ರಿಯ BJP ಜೊತೆ ಮೈತ್ರಿ ಮಾಡಿಕೊಂಡ್ರೂ ಕೂಡ ಒಪ್ಪಲ್ಲ ಅಂತಕ್ಕಂಥದ್ದು. ಈಗ ಸುಮಲತಾ ಮೈಸೂರಿಗೆ ಹೋಗೋದವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರಾ? ಯಾಕಂದರೆ ಅವರು ಮಂಡ್ಯಕ್ಕೆ ಬಂದಾಗಲೇ ಅವ್ರು ಮೊನ್ನೆ ಕೂಡ ಇಲ್ಲಿ ಸ್ಟುಡಿಯೋಗೆ ಬಂದಾಗ ಹೇಳ್ತಾ ಇದ್ದರು, ಇಲ್ಲ ಮಂಡ್ಯದ ಅಂಬರೀಷ್ ಮತ್ತು ಮಂಡ್ಯದ ಸಂಬಂಧದ ಕಾರಣದಿಂದಲೇ ನಾನು ರಾಜಕಾರಣದಲ್ಲಿದ್ದೀನಿ, ನಾನು ಬೇರೆ ಕ್ಷೇತ್ರಕ್ಕೆ ಹೋಗಿ ಯಾಕೆ ರಾಜಕಾರಣ ಮಾಡಲಿ. ಬೆಂಗಳೂರು ಉತ್ತರವನ್ನು ಕೂಡ ಅವ್ರು ಕೇಳಲಾಗಿತ್ತು, ಮೈಸೂರು ಬೆಂಗಳೂರು ಉತ್ತರ. ಈಗ ಅವರು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಲಿಕ್ಕೆ ಒಪ್ತಾರಾ? ವಾಟ್ ಆರ್ ದ ಇಂಡಿಕೇಶನ್? ಪ್ರಶಾಂತ್ ಇದೇ ಮಾತನ್ನ ಈವನ್ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳ್ತಾ ಇದ್ರು. ಅಂದ್ರೆ ಉಡುಪಿ ಚಿಕ್ಕಮಂಗ್ಳೂರು ನಾನು ಯಾವ ಕಾರಣಕ್ಕೂ ಬಿಟ್ಟು ಬರಲ್ಲ, ಅದು ನನ್ನ ಕರ್ಮಭೂಮಿ ಅಂತ. ಆದ್ರೆ ಹೈಕಮಾಂಡ್ ತೀರ್ಮಾನ ಜೊತೆಗೆ ಅಲ್ಲಿನ ಲೆಕ್ಕಾಚಾರಗಳು ಬದಲಾದಾಗ ಅವರನ್ನ ಬೆಂಗಳೂರು ನಾರ್ತ್ಗೆ ತಂದು ಈಗ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಇದು ಕೂಡ ಅಷ್ಟೇ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಅಂದ್ರೆ ಸುಮಲತಾಗೂ ಬಹಳ ವ್ಯತ್ಯಾಸ ಇದೆ. ಶೋಭಾ ಕರಂದ್ಲಾಜೆ ಪಕ್ಷದಲ್ಲಿ ದುಡಿದವರು, ಪಕ್ಷಕ್ಕಾಗಿ ದುಡಿತಾ ಇರೋರು. ಆದ್ರೆ ಸುಮಲತಾ ಸ್ವಾಭಿಮಾನದ ಯಾತ್ರೆ ಶುರು ಮಾಡಿಕೊಂಡು ಮಂಡ್ಯದಲ್ಲಿ ಗೆದ್ದವರು, ಇಂಡಿಪೆಂಡೆಂಟ್ ಆಗಿ ಗೆದ್ದವರು, ಮೂಲ ಬಿಜೆಪಿಯವರಲ್ಲ. ಹಾಗಾಗಿ ಸುಮಲತಾ ಅವರ ನಿರ್ಧಾರ ಬಹುಶಃ ಡಿಫ್ರೆಂಟ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಹಿಂದೆಯೂ ಕೂಡ ನಾನು ಸ್ವಾಭಿಮಾನ ಬಿಟ್ಕೊಡಲ್ಲ ಅಂತ ಹೇಳಿದ್ರು, ಏನೇ ಆದ್ರೂ ಪಕ್ಷೇತರರಾಗಿ ನಿಂತ್ಕೊಳ್ತೀನಿ ಅಂತ ಕೂಡ ಈ ಹಿಂದೆ ಹೇಳಿದ್ರು. ಕ್ಯಾಲ್ಕುಲೇಷನ್ಸ್ ಬದಲಾದ್ರೂ ಕೂಡ ಮಂಡ್ಯ ಬಿಟ್ಕೊಡೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಸುಮಲತಾ? ಇಲ್ಲ, ಇವೆಲ್ಲ ಮಾತುಗಳು ಹೇಳಿದ್ದು ಸರಿ. ಆದ್ರೆ ಕಳೆದ 2-3 ದಿನಗಳಿಂದ ಅವ್ರು ಹೇಳ್ತಾ ಇರೋ ಮಾತನ್ನ ನಾವು ಗಮನಿಸಿದ್ರೆ, ಅವ್ರು ಹೇಳುವಂತದ್ದು ಮೈತ್ರಿ ಧರ್ಮ, ಇಂಥ ಎಲ್ಲಾ ಪದಗಳು ಕೂಡ ಮಾಧ್ಯಮಗಳ ಮುಂದೆ ಬಳಕೆ ಆಗ್ತಾ ಇದಾವೆ. ಅದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಸಾಫ್ಟ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಇದರ ಮುನ್ಸೂಚನೆ ಏನು ಅಂತ ಅಂದ್ರೆ, ಸುಮಲತಾ ಅವರಿಗೆ ಬಹುತೇಕ ಮಂಡ್ಯ ಸಿಗೋದು ಡೌಟು ಅನ್ನೋದು. ಆದ್ರೆ ಇಂಥ ಹೊತ್ತಲ್ಲಿ ಅವ್ರಿಗೆ ಅಲ್ಲಿ ಕೊಡದೆ ಬೇರೆ ಏನಾದ್ರೂ ಮಾಡ್ಬೋದಾ, ಅವ್ರಿಗಿರೋ ವರ್ಚಸ್ಸನ್ನ ನಾವು ಪಕ್ಷ ಬಳಸ್ಕೋಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಆಗಿರುವಂತ ಚರ್ಚೆ ಇದು. ಚಿಕ್ಕಬಳ್ಳಾಪುರದಲ್ಲಿ ಅವ್ರನ್ನ ಯಾಕೆ ಬಳಕೆ ಮಾಡ್ಕೋಬಾರ್ದು ಅಂದ್ರೆ, ಇಟ್ ಮೀನ್ಸ್ ಅಲ್ಲಿಗೆ ಯಾಕೆ ಅಭ್ಯರ್ಥಿ ಮಾಡಬಾರ್ದು. ಆಪ್ತರ ಮೂಲಗಳಿಂದ ಏನ್ ಇನ್ಫಾರ್ಮೇಶನ್ ಬರ್ತಾ ಇದೆ? ಆರಂಭದಲ್ಲಿ ಇದ್ದ ಕಾನ್ಫಿಡೆನ್ಸ್ ಇವಾಗಿಲ್ಲ ಸುಮಲತಾ ಅವರಿಗೆ. ಆರಂಭದಲ್ಲಿ ಬಹಳ ಕಾನ್ಫಿಡೆಂಟ್ಲಿ ಹೇಳ್ತಾ ಇದ್ರು, ದೆಹಲಿಗೆ ಹೋಗಿದ್ರು, ವರಿಷ್ಠನ ಭೇಟಿಯಾಗಿ ವಾಪಸ್ ಬಂದಾಗ್ಲೂ ಕೂಡ ಅವರಲ್ಲಿ ಅದೊಂದು ಕಾನ್ಫಿಡೆನ್ಸ್ ಕಾಣ್ತಾ ಇತ್ತು. ನನಗೆ ಅವರು ಮಾತು ಕೊಟ್ಟಿದ್ದಾರೆ, ಅದರ ರೀತಿ ನನಗೆ ಮಂಡ್ಯ ಸಿಗುತ್ತೆ ಅಂತ. ದಿನಗಳು ಕಳೀತಾ ಇದ್ದ ಹಾಗೆ JDS ತನ್ನ ಪಟ್ಟು ಬಿಗಿ ಮಾಡ್ತು. ಈಗ ಬದಲಾವಣೆ ಆಗಿದೆ, ಬಿಜೆಪಿ ಮೈತ್ರಿ ಧರ್ಮಕ್ಕೆ ಮುಂದಾಗ್ತಾ ಇದೆ. ಸುಮಲತಾ ಅವರ ಆಪ್ತ ಮೂಲಗಳಿಂದ ಏನ್ ಇನ್ಫಾರ್ಮೇಶನ್ ಬರ್ತಾ ಇದೆ, ಏನ್ ನೋಡ್ತಾ ಇದೆ ಅವ್ರ ತಲೆಯಲ್ಲಿ? ಅಲ್ಲ, ಇದು ಸುಮಲತಾ ಅವರ ಆಪ್ತ ಮೂಲಗಳು ಅನ್ನೋದಕ್ಕಿಂತ ಬಿಜೆಪಿ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಯಾಕೆಂದ್ರೆ ಅವರು ಇಷ್ಟ ಪಡ್ತಾರ ಇಲ್ವಾ ಅನ್ನೋಂಥದ್ದು ಇವತ್ತು ಗೊತ್ತಾಗುತ್ತೆ. ಈವನ್ ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ನಾಳೆ ಉತ್ತರ ಕೊಡ್ತೇನೆ ಅನ್ನುವಂಥದ್ದನ್ನೇ ಅವರು ದೂರವಾಣಿ ಮೂಲಕ ನಮ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಮೊದಲು ನಡ್ಡಾ ಅವ್ರು ಭೇಟಿ ಆಗ್ತೇವೆ, ಅಲ್ಲೆಲ್ಲ ಚರ್ಚೆ ಮಾಡ್ತೇನೆ, ನಡ್ಡಾ ಅವ್ರು ಹೇಳಿದ್ರೆ ಅಮಿತ್ ಶಾ ಅವ್ರು ಕೂಡ ಭೇಟಿ ಆಗ್ತೇನೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಬರೇ ಮಂಡ್ಯ ಮಾತ್ರನಾ, ಚಿಕ್ಕಬಳ್ಳಾಪುರನ ಅನ್ನುವಂತ ಪ್ರಶ್ನೆ ಇಟ್ಟಾಗ್ಲೂ ಕೂಡ ಅವರು ಹೇಳಿದ್ದು ಎಲ್ಲಾ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಅದು ಸುಮ್ಮನೆ ಕೂರಿಸ್ತಾರ ಅನ್ನುವಂತ ಪ್ರಶ್ನೆಯೂ ಇದೆ. ಆದ್ರೆ ಇವ್ರಿಗೆ ಇರುವಂತ ಇಮ್ಯಾಜ್ ನ ಅಲ್ಯಾಕೆ ಬಳಕೆ ಮಾಡ್ಕೋಬಾರ್ದು ಅನ್ನುವಂಥದ್ದು ಒಂದು ಸುತ್ತು ಚರ್ಚೆ ಆಗಿದೆ. ಇವರು ಬಲಿಜ ಸಮುದಾಯ, ಅಂಬರೀಷ್ ಒಕ್ಕಲಿಗರು, ಈ ಎರಡೂ ಪ್ರಾಬಲ್ಯ ಚಿಕ್ಕಬಳ್ಳಾಪುರದಲ್ಲಿದೆ. ಜೊತೆಗೆ ಮಹಿಳೆ, ಮೂರನೇದು ಇವರಿಗೆ ಇರುವಂತ ತೆಲುಗು ಬಾರ್ಡರ್ ಬೇರೆ, ಆಂಧ್ರ ಬಾರ್ಡರ್ ಇರೋ ಕಾರಣಕ್ಕೆ ಆ ಇಮೇಜ್ ಅನ್ನ ಬಳಸ್ಕೋಬಹುದು. ಅಲ್ಲಿಂದ ಸ್ಟಾರ್ ನಟರು ಅವರು ಇವ್ರನ್ನ ಕರ್ಕೊಂಡ್ ಚಿಕ್ಕಬಳ್ಳಾಪುರಕ್ಕೆ ಸ್ಟಾರ್ ನಟರು ಬರೋದೇನು ಹೊಸದಲ್ಲ, ಎಲ್ಲಾ ಕಾಲದಲ್ಲೂ ಬಂದಿದ್ದಾರೆ. ಈ ಹಿಂದೆ ವೀರಪ್ಪಯ್ಯ ಅವರ ಕಾಲದಿಂದ ಹಿಡಿದು ಮೊನ್ನೆ MLA ಎಲೆಕ್ಷನ್ ತನಕಲ್ಲೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಇಂಥದ್ದೊಂದು ಪ್ರಯತ್ನ ಚರ್ಚೆ ಆಗಿ. ರೈಟ್ ಮಂಜು, ಧನ್ಯವಾದ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇವತ್ತು ದೆಹಲಿ ಆದ್ಯಂತ ಮಂಡ್ಯದ ಸುದ್ದಿನೇ ಜಾಸ್ತಿ ಇರುತ್ತೆ ಪ್ರಶಾಂತ್. ಇವತ್ತು ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಳೆದ ಬಾರಿಯೂ ಕೂಡ ಮಂಡ್ಯ ಅಖಾಡ ರಣರಣ ಮಂಡ್ಯ ಆಗಿತ್ತು. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಎಲೆಕ್ಷನ್ ನಡೀತಾ ಇದ್ರು ಕೂಡ
ಮಂಡ್ಯದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇನ್ನೊಂದು ಇರಲಿಲ್ಲ. ಈ ಬಾರಿಯೂ ಹಂಗಿದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗತ್ತಾ? ಸದ್ಯಕ್ಕಂತೂ JDS ಪಾಲಿಗೆ ಮಂಡ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕೃತವಾಗಿ ಈ ಘೋಷಣೆ ಒಂದು ಬಿಟ್ರೆ ಮಂಡ್ಯ ಆಲ್ಮೋಸ್ಟ್ JDSಗೆ ಅಂತ ಆಗಿದೆ. ಸುಮಲತಾ ಸುಮ್ಮನಿರ್ತಾರ? ಸುಮಲತಾ ಅವರು ಸುಮ್ಮನಿರೋ ಹಾಗೆ ಹೈಕಮಾಂಡ್ ಯಾವ ಸೂತ್ರ ಮುಂದಿಡತ್ತೆ? ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸೋದಕ್ಕೆ ಒಪ್ಕೊಳ್ತಾರ? ಸಂಸದೆ ಸುಮಲತಾ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಹೈಕಮಾಂಡ್ ಜೊತೆ ಇವತ್ತು ಮಾತುಕತೆ ಇರುತ್ತೆ. ಆ ಮಾತುಕತೆ ಫಲಪ್ರದ ಆಗತ್ತಾ? ಪ್ರಶಾಂತ್, ದೊಡ್ಡ ಪ್ರಶ್ನೆ ಇದು. ಈಗಾಗಲೇ ದೆಹಲಿಯಿಂದ ಮಂಜು ಒಂದಷ್ಟು ಇನ್ಫಾರ್ಮೇಷನ್ಸನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಆದರೆ ಪ್ರಶ್ನೆ ಇರೋದೇ, ಹೈಕಮಾಂಡ್ ಮಾತಿಗೆ ಬಗ್ತಾರ ಸುಮಲತಾ? ಒಂದು ವೇಳೆ ಹೈಕಮಾಂಡ್ನ ಸೂತ್ರ ಒಪ್ಕೊಳ್ಳೋದಾದ್ರೆ ಆ ಸೂತ್ರ ಹೆಂಗೆ ವರ್ಕ್ ಆಗುತ್ತೆ ಅಂತ? ನೋಡಿ, ಈಗ ಭಾಳ ದೊಡ್ಡ ಸೂತ್ರ ಏನಿಲ್ಲ. ಸುಮಲತಾ ಅವರಿಗೆ ಮಂಡ್ಯ ಕೊಡೋಕ್ಕಾಗಲ್ಲ ಅನ್ನೋದು ಹೈಕಮಾಂಡ್ ಸುಮಲತಾ ಅವ್ರಿಗೆ ಅಧಿಕೃತವಾಗಿ ತಿಳಿಸುತ್ತೆ. ಈಗ ಸುಮಲತಾ ಅವ್ರ ಬಳಿ ಇರ್ತಕ್ಕಂಥದ್ದು ಎರಡು ವಿಕಲ್ಪಗಳು, ಎರಡು ಆಪ್ಷನ್ಸ್. ಒಂದು, ಮಂಡ್ಯದಿಂದ ಪಕ್ಷೇತರರಾಗಿ ಗೆಲ್ಲೋದಲ್ಲ ಪಕ್ಷೇತರರಾಗಿ ನಿಲ್ಲೋದು. ಅದು ಒಂದು ರೀತಿ ಬಂಡಾಯ ಅಂತಕ್ಕಂಥದ್ದು ಸ್ಪಷ್ಟ. ಎರಡನೇ ಆಪ್ಷನ್ ಇರ್ತಕ್ಕಂಥದ್ದು, BJP ಹೈಕಮಾಂಡ್ ಒಂದು ವೇಳೆ ಚಿಕ್ಕಬಳ್ಳಾಪುರನ ಆಫರ್ ಮಾಡಿದರೆ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಸುಮ್ಮನೆ ಇರ್ತಕ್ಕಂಥದ್ದು. ಬಟ್ ಚಿಕ್ಕಬಳ್ಳಾಪುರಕ್ಕೆ ಬರೋದಷ್ಟು ಸುಲಭ ಇರಲ್ಲ. ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಡಾಕ್ಟರ್ ಸುಧಾಕರ್ ಮತ್ತು SR ವಿಶ್ವನಾಥ್ ಪುತ್ರ ಅಲೋಕ್ ನಡುವೆ ಫೈಟ್ ಇದೆ. ನಾವೇ ನಿಲ್ಲಬೇಕು ಅಂತ. ಈಗ ಡಾಕ್ಟರ್ ಸುಧಾಕರ್ಗೆ ಏನಕ್ಕೇನ ನಾನು ನಿಂತು ವಾಪಸ್ ರಾಜಕೀಯ ಪುನರ್ವಸತಿ ನನಗೆ ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಟಿಕೆಟ್ ಕೇಳ್ತಾ ಇದ್ದಾರೆ. ಒಂದು ವೇಳೆ ಸುಮಲತಾ ಅಲ್ಲಿ ಹೋದರೂ ಕೂಡ ಬಂಡಾಯ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ ನಿಶ್ಚಿತವಾಗಿ. ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅದಕ್ಕೆ ಸುಮಲತಾ ಯಾವ ರೀತಿ ಒಪ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಮಂಡ್ಯದಿಂದ ದೂರ ಹೋಗಿ ರಾಜಕಾರಣ ಮಾಡ್ತಕ್ಕಂಥದ್ದು ಸುಮಲತಾ ಅವ್ರಿಗೂ ಕಷ್ಟ. ನೋಡಿ, ಕೊನೆಗೆ ಎಲ್ರಿಗೂ ಒಂದು ಏನಂತಾರೆ, ಗಟ್ಟಿಯಾಗಿರ್ತಕ್ಕಂಥ ಒಂದು ಕಾರಣ ಬೇಕಾಗತ್ತೆ ರಾಜಕಾರಣ ಮಾಡಿ. ಸುಮಲತಾ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಏನು? ಮಂಡ್ಯಕ್ಕೂ ಅಂಬರೀಷ್ಗೂ ಇರತಕ್ಕಂಥ ಒಂದು ಸಂಬಂಧ. ನೀವು ಅದನ್ನು ಈಗ ಗಟ್ಟಿಯಾದ ಕಾರಣ ಅಂದರೆ ಒಂದು ಕರಳಬಳ್ಳಿ ಬೇಕಾಗತ್ತೆ. ನೀವು ಯಾಕೆ ರಾಜಕಾರಣ ಮಾಡಬೇಕು ಅಂತಕ್ಕಂಥದ್ದು ಬೇಕಾಗತ್ತಲ್ಲ ಕೊನೆಗೆ. ಈಗ ದೇವೇಗೌಡರು ಹಾಸನದ ಜೊತೆ ಇರ್ತಕ್ಕಂಥ ಸಂಬಂಧ, ಅಂಬರೀಷ್ ಹೆಸರಿಗೆ ಮಂಡ್ಯದ ಜೊತೆ ಇರತಕ್ಕಂಥ ಒಂದು ಸಂಬಂಧ, ಈಗ ಯದುವೀರ್ ಒಡೆಯರ್ ಮೈಸೂರು ಜೊತೆ ಇರತಕ್ಕಂಥ ಒಂದು ಸಂಬಂಧ. ಆ ಕಾರಣದಿಂದಲೇ ನೀವು ಪಾಲಿಟಿಕ್ಸಿಗೆ ಬಂದು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಜನ ನಿಮ್ಮನ್ನು ಒಪ್ಪದೇ ಇರೋದು ಅದಕ್ಕೊಂದು ಕಾರಣ ನಿಶ್ಚಿತವಾಗಿರುತ್ತೆ. ಹೀಗಾಗಿ ನನಗನ್ಸುತ್ತೆ ಸುಮಲತಾ ವಲಸೆ ಹೋಗ್ಲಿಕ್ಕೆ ಒಪ್ತಾರಾ ಅಂತಕ್ಕಂಥದ್ದು ನೋಡ್ಬೇಕು. ಅನೇಕ ಬಾರಿ ನೋಡಿ ಸುಮಲತಾ ಹೇಳಿದ್ದಾರೆ, ಮಂಡ್ಯದಿಂದ ದೂರ ಹೋಗಿ ರಾಜಕಾರಣ ಮಾಡಲಿಕ್ಕೆ ನಂಗೆ ಸಾಧ್ಯ ಇಲ್ಲ, ಮಂಡ್ಯದಿಂದ ದೂರ ಹೋಗೋದಾದರೆ ನಾನು ರಾಜಕಾರಣದಲ್ಲಿ ಯಾಕಿರಬೇಕು ಅನ್ನೋದನ್ನು ಕೂಡ ಸುಮಲತಾ ಕೇಳಿದ್ದಾರೆ. ಹೀಗಾಗಿ ಅವರು ಮೈಸೂರು ಆಫರ್ BJP ಮಾಡಿತ್ತು. ಪ್ರತಾಪ್ ಯದುವೀರರಿಗೆ ಕೇಳೋದಕ್ಕಿಂತ ಮುಂಚೆ ಸುಮಲತಾಗೆ ಮೈಸೂರು ಆಫರ್ ಮಾಡಿತ್ತು, ಅವ್ರು ಇಲ್ಲ ಅಂದರು. ಬೆಂಗಳೂರು ಉತ್ತರ ಆಫರ್ ಮಾಡಿತ್ತು, ಅವರು ಇಲ್ಲ ಅಂದರು. ಶೋಭಾ ಕರಂದ್ಲಾಜೆ ಅವ್ರದ್ದು ಬೇರೆ. ಶೋಭಾ ಕರಂದ್ಲಾಜೆ ಮೂಲತಃ ಮಂಗಳೂರಿನ ಸುಳ್ಳೆ ಪುತ್ತೂರಿನವರು. ಅವರು ಯಶವಂತಪುರಕ್ಕೂ ನಿಂತರು, ಉಡುಪಿ ಚಿಕ್ಕಮಗಳೂರಿಗೂ ಹೋಗಿ ನಿಂತರು, ರಾಜಾಜಿನಗರಕ್ಕೂ ನಿಂತರು, ಈಗ ಬೆಂಗಳೂರು ಉತ್ತರಕ್ಕೆ ನಿಲ್ತಾ ಇದ್ದಾರೆ. ಬಟ್ ಸುಮಲತಾ ಅವರ ಆಗಲೇ ಹೇಳಿದಂತೆ ರಾಜಕೀಯ ಕರಳಬಳ್ಳಿ ಅಂತ ಏನಿರುತ್ತೆ ಅದು ಮಂಡ್ಯದ ಜೊತೆ ಕನೆಕ್ಟೆಡ್ ಇದೆ. ಈಗ ಅಲ್ಲಿ ಕುಮಾರಸ್ವಾಮಿಯವ್ರಿಗೂ ಅನಿಸ್ತಾ ಇದೆ, ಮಂಡ್ಯ ಹಾಸನ ಇಲ್ಲದೆ ನಾವ್ಯಾಕೆ ಮೈತ್ರಿ ಮಾಡ್ಕೊಳ್ಬೇಕು, ಮಂಡ್ಯ ಹಾಸನ ಹಾಗೆ ನಾವೇ ಚುನಾವಣೆಯನ್ನು ಗೆಲ್ಲುವ ಸಾಧ್ಯತೆಗಳಿದ್ದು ನಾವ್ಯಾಕೆ BJP ಜೊತೆ ಮೈತ್ರಿ ಮಾಡ್ಕೊಳ್ಬೇಕು. ಕುಮಾರಸ್ವಾಮಿ ಏನು ಹೇಳ್ತಿದ್ದಾರೆ, ನನಗೆ ಗೆಲ್ಲುವ ಶಕ್ತಿ 2-3 ಕಡೆ ಇರ್ಬೋದು, ಸೋಲಿಸುವ ಶಕ್ತಿ ಇಡೀ ಹಳೆ ಮೈಸೂರು ಭಾಗದಲ್ಲಿದೆ, ನಾನು ಥರ್ಡ್ ಪಾರ್ಟಿಯಾಗಿ ಓಟ್ ತೆಗೆದುಕೊಂಡ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಕುಮಾರಸ್ವಾಮಿ BJP ಹೈಕಮಾಂಡ್ಗೆ ಹೇಳಿದ ನಂತರ ಈಗ 2 ಇದ್ದಿದ್ದು 3 ಸೀಟ್ಗಳು ಕೊಡಲಿಕ್ಕೆ ನಿಧಾನವಾಗಿ BJP ತಯಾರಾಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ಸುಮಲತಾ ಅವ್ರನ್ನ ನಿಲ್ಲಿ ಅಂತಕ್ಕಂಥ ಈಗ ಅದು ಪ್ರಪೋಸಲ್ ಎಷ್ಟು ಸೀರಿಯಸ್ ಇದೆ ಸುಮಲತಾ ಮತ್ತು ವರಿಷ್ಠರ ನಡುವೆ ಭೇಟಿಯಾದಾಗ ಸ್ಪಷ್ಟವಾಗುತ್ತೆ ಅಂತ ಅನಿಸುತ್ತೆ. ಬಟ್ ಅಷ್ಟೊಂದು ಸುಲಭ ಇಲ್ಲ ಸುಮಲತಾ ಶಿಫ್ಟಿಂಗ್ ಫ್ರಮ್ ಮಂಡ್ಯ ಟು ಚಿಕ್ಕಬಳ್ಳಾಪುರ. ಓಕೆ, ಆ ಆಪ್ಷನ್ ಒಂಚೂರು ಪಕ್ಕಕ್ಕೆ ಇಡ್ತಾರೆ ಸುಮಲತಾ ಅನ್ನೋದಾದರೆ, ಮಂಡ್ಯದಲ್ಲೇ ಉಳಿತಾರೆ ಅನ್ನೋದಾದರೆ, ಅಥವಾ ಪಕ್ಷೇತರರಾಗಿ ನಿಲ್ತಾರೆ ಅನ್ನೋದಾದರೆ ಯಾರಿಗಾದರೆ ಹೆಚ್ಚು ಲಾಭ ಆಗುತ್ತೆ? ನೋಡಿ, ಅದನ್ನು ಈಗಲೇ ಹೇಳೋದು ಕಷ್ಟ. ಯಾಕಂದರೆ JDSದು ಪರಂಪರಾಗತವಾಗಿರ್ತಕ್ಕಂಥ ಈಗೊಂದು 5.5 ಲಕ್ಷ ಮತಗಳು JDSದೇ ಇವೆ. ಹೀಗಾಗಿ ಈಗಲೇ ಸುಮಲತಾ ಒಂದು ವೇಳೆ ಪಕ್ಷೇತರರಾಗಿ ನಿಂತರೆ ಹೈಪೋಥೆಟಿಕಲಿ ಯಾರು ಮತ ತೆಗೆದುಕೊಳ್ತಾರೆ ಅನ್ನೋದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದರೆ
ಸುಮಲತಾ ಅಂಬರೀಷ್ ಕಾಂಗ್ರೆಸ್ನ ನಾಯಕ ಕೂಡ ಹೌದಲ್ಲಿ. ಹೀಗಾಗಿ ಸುಮಲತಾ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ BJPಗೆ ಸುಮಾರು 2.25 ಲಕ್ಷ ಓಟನ್ನು ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವು BJP ಓಟ್ಗಳ, ಅವು ಪಕ್ಕ ಸುಮಲತಾ ಓಟ್ಗಳ, ಸುಮಲತಾ ಎಷ್ಟು ಓಟ್ ತೆಗೆದುಕೊಳ್ತಾರೆ, ಇವೆಲ್ಲ ಅಂಶ ಮುಖ್ಯ ಆಗಿರುತ್ತೆ. ಬಟ್ BJP ಹೈಕಮಾಂಡ್ ಜೊತೆ ಸುಮಲತಾ ಅವ್ರದ್ದೊಂದು ಒಳ್ಳೆಯ ಒಂದು ಗುಡ್ವಿಲ್ ಕೂಡ BJP ಹೈಕಮಾಂಡ್ನಲ್ಲಿದೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ, ಪಕ್ಷೇತರರಾಗಿ ನಿಲ್ತಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇನ್ನೊಂದು 2 ದಿನ ಟೈಮ್ ಬೇಕಾಗುತ್ತೆ. ಪ್ರಶಾಂತ್, ಇವಾಗ ಮೈಸೂರು ಒಪ್ಪಲಿಲ್ಲ, ಬೆಂಗಳೂರು ಉತ್ತರ ಒಪ್ಪಲಿಲ್ಲ ಅಂದಾಗ ಚಿಕ್ಕಬಳ್ಳಾಪುರ ಅವರು ಒಪ್ಕೊಳ್ಳೋ ಸಾಧ್ಯತೆಗಳು ಬಹಳ ಕಮ್ಮಿ ಅಂತ ಹೇಳಬಹುದು. ಹಂಗನ್ಬಿಟ್ಟು ಸುಮ್ಮನೆನೂ ಕೂತಿರ್ತಾರಾ? ಪಾಸಿಬಿಲಿಟೀಸ್ ಆರ್ ಲೆಸ್. ನೋಡಿ, ಕುಮಾರಸ್ವಾಮಿ ಕೂಡ ಮೊನ್ನೆ ಮಂಡ್ಯದ ಸಮಾವೇಶದಲ್ಲಿ ಸುಮಲತಾ ನನ್ನ ಅಕ್ಕ ಅನ್ನೋ ರೀತಿ ಹೇಳಿದರು. ಅಂದರೆ ನ್ಯಾಚುರಲಿ ಈಗ ಯಾರು ಚುನಾವಣೆಗೆ ನಿಲ್ತಾರೆ ಅವರು ಈ ಮಾತನ್ನು ಹೇಳಲೇಬೇಕಾಗತ್ತೆ. ಆದರೆ ಸುಮಲತಾ ಹಳೆಯದನ್ನೆಲ್ಲವನ್ನು ನೆನಪು ಹಾರಿ ಅಲ್ಲಿ ಚುನಾವಣೆಯಿಂದ ಚಿಕ್ಕಬಳ್ಳಾಪುರ ಏನಾಗತ್ತೆ ನೋಡಿ, ಅನೇಕ ಬಾರಿ ಏನಾಗತ್ತೆ. ಈಗ ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರ ಮನಸ್ಸಿನಲ್ಲಿದೆ ನಿಖಿಲ್ರನ್ನು ಎಲ್ಲಿ ಕಳ್ಕೊಂಡಿದ್ವಿ ಅಲ್ಲಿ ಗೆಲ್ಲಬೇಕು, ಅಲ್ಲೇ ಹುಡುಕಬೇಕು. ಆ ಕಾರಣದಿಂದ ನಿಖಿಲ್ರನ್ನು ಮಂಡ್ಯಕ್ಕೆ ತರಬೇಕು ಅನ್ನೋದು ಕುಮಾರಸ್ವಾಮಿ ಮನಸ್ಸಿನಲ್ಲಿದೆ. ಸುಮಲತಾ ಪಕ್ಷೇತರರಾಗಿ ನಿಂತರೆ ಒಂದು ಸ್ವಲ್ಪ ಅದಕ್ಕೆ ಅಡಗಾಲಾಗುತ್ತೆ. ಯಾಕಂದರೆ ಕಳೆದ ಬಾರಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಕೂಡ ನಡೆದಿತ್ತು. ಆದರೆ ಸುಮಲತಾ ಅವ್ರಿಗೂ ಕೂಡ ಮಂಡ್ಯದ ಜನರನ್ನು ಬಿಟ್ಟು ಬೇರೆ ಕಡೆ ಹೋಗಿ ರಾಜಕಾರಣ ಮಾಡತಕ್ಕಂಥದ್ದು ಇವತ್ತು ಸರ್ವೆಗಳೇನು ಹೇಳ್ತಾ ಇವೆ, ಮಂಡ್ಯದಲ್ಲಿ ಸುಮಲತಾರಿಗೂ ಸುಲಭ ಇಲ್ಲ. BJP ಟಿಕೆಟ್ ಮೇಲೆ ನಿಂತು ಗೆಲ್ಲೋದು ಸುಲಭ ಇಲ್ಲ. ಆದರೆ ನಾನು ಹೇಳಿದೆ ಅಲ್ಲ, ಅದಕ್ಕೊಂದು ಪರ್ಪಸ್ ಏನು ಪಾಲಿಟಿಕ್ಸ್ಗೆ ಅನ್ನುವ ಪ್ರಶ್ನೆ ಬರುತ್ತೆ. ಮಂಡ್ಯದಿಂದ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಆಗೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ಪರ್ಸುಯೇಷನ್ ಕೆಪಾಸಿಟಿ ಆಫ್ BJP ಹೈಕಮಾಂಡ್. ಅವರು ಇದನ್ನು ಒಂದು ರೀತಿಯ ಸುಮಲತಾರನ್ನು ಒಪ್ಪಿಸಿ ಈ ಕಡೆ ಕುಮಾರಸ್ವಾಮಿ ಅವರನ್ನು ಕೊಟ್ಟು ಅದನ್ನು ಮಾಡ್ತಾರಾ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಇವತ್ತಿನ ಮೀಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಾಗುತ್ತೆ ಅನ್ನೋದನ್ನ ಕ್ಷಣದ ಅಪ್ಡೇಟ್ಸ್. ಮಂಡ್ಯ ಕಳೆದ ಬಾರಿ ಇಡೀ ಕರ್ನಾಟಕದಲ್ಲಿ ಕುತೂಹಲದ ಕ್ಷೇತ್ರವಾಗಿ, ಯಾಕಂದರೆ ಅಲ್ಲಿ ಸುಮಲತಾ ನಿಂತರು ಅನ್ನೋದು, ರೇವಣ್ಣ ಅವ್ರ ಬಗ್ಗೆ ಏನೋ ಮಾತಾಡಿದರು, ಮುಖ್ಯಮಂತ್ರಿಗಳ ಪುತ್ರನಾಗಿ ನಿಖಿಲ್ ಅಲ್ಲಿ ನಿಂತರು, ಕೊನೆಗೆ ಸುಮಲತಾ ಅನ್ನೋ ಹೆಸರನ್ನ ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ನಿಲ್ಲಿಸಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. JDS ಕಾಂಗ್ರೆಸ್ ಸರ್ಕಾರ ಕೆಡವಲಿಕ್ಕೆ ಮಂಡ್ಯದ ಸೋಲೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಶಿವಮೊಗ್ಗದಲ್ಲಿ ಇವತ್ತು ಪ್ರಧಾನಿ ಮೆಗಾ ಶೋ ಇರುತ್ತೆ. BSY ತವರಲ್ಲಿ ನರೇಂದ್ರ ಮೋದಿ ಮತಬೇಟೆ ಇರುತ್ತೆ. ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದಲ್ಲಿ ಬೃಹತ್ ಸಮಾವೇಶ. ಸಮಾವೇಶಕ್ಕಿಂತ ಹೆಚ್ಚು ಕುತೂಹಲ ಮೂಡಿಸ್ತಾ ಇರೋದು ರೆಬಲ್ ನಾಯಕ ಈಶ್ವರಪ್ಪ ಅವರ ನಡೆ. ಮೋದಿ ಕಾರ್ಯಕ್ರಮಕ್ಕೆ ರೆಬಲ್ ನಾಯಕ ಈಶ್ವರಪ್ಪ ಹೋಗ್ತಾರಾ? ನಿನ್ನೆ ಕೇಂದ್ರ ನಾಯಕರು ಒಂದು ಪ್ರಯತ್ನ ಪಟ್ಟಿದ್ರು, ಸಂಧಾನ ಮಾಡೋ ಪ್ರಯತ್ನ ಪಟ್ಟಿದ್ರು. ಆದ್ರೆ ಸಂಧಾನಕ್ಕೆ ಬಂದವರನ್ನ ಕೂರಿಸಿ ಹೊರಗೆ ಹೋಗಿದ್ರು ಈಶ್ವರಪ್ಪ. ಈಶ್ವರಪ್ಪ ನಿವಾಸದಲ್ಲೇ ಕೂತು ನಾಯಕರು ವಾಪಸ್ ಬಂದ್ರು. BJP ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಈಶ್ವರಪ್ಪ ಜೊತೆಗಿನ ಸಂಧಾನ ವಿಫಲ ಆಗಿತ್ತು. ಇದರ ಜೊತೆಗೆ ಈಶ್ವರಪ್ಪ ಅವರು ಮತ್ತು ಮಾತಾಡಿದ್ದಾರೆ, ನೇರ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ರು ಈಶ್ವರಪ್ಪ ಅವರು, ಮತ್ತೆ ರಾಜ್ಯದ ಇತರ ನಾಯಕರು ಏನ್ ಹೇಳ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ. ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ, ಅವರ ಟಿಕೆಟ್ ಎಲ್ಲ ತಪ್ಪಿಸಿದ್ದಾರೆ. ಮತ್ತು ಎರಡನೇದು, ಅವರ ಯಡಿಯೂರಪ್ಪನವರು ಅವರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವರೇನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು, ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು. ಸಭೆ ಸೇರಿ ಈ ಒಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ನಿಲ್ತೇನೆ. ನಾನು ರಾಘವೇಂದ್ರನ ವಿರುದ್ಧವಾಗಿ, ಯಡಿಯೂರಪ್ಪನವ್ರ ವಿರುದ್ಧವಾಗಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಹೆಂಗೆ ಹೋಗೋಕ್ಕೆ ಬರುತ್ತೆ? ಆದರೆ ನಾನು ತೊಗೊಂಡಿರೋಂಥ ಸ್ಟ್ಯಾಂಡು ಪಕ್ಷವನ್ನು ಉಳಿಸ್ಬೇಕು, ಧರ್ಮವನ್ನು ಉಳಿಸ್ಬೇಕು, ಏಕ ಕುಟುಂಬದ ಹಿಡಿತದಿಂದ ಪಕ್ಷ ತಪ್ಪಿಸ್ಬೇಕು ಅನ್ನೋಂಥ ನನ್ನ ಪ್ರಯತ್ನ ಏನಿದೆಯಲ್ಲ, ಇದನ್ನು ಕೂಡ ನರೇಂದ್ರ ಮೋದಿ ಮೆಚ್ಚುತ್ತಾರೆ ಅನ್ನೋದು ನನ್ನ ನಂಬಿಕೆ. ಹೇಳಿದ್ದಾರೆ ನಾನು ನೋಡ್ತೇನೆ ಅಂತ ಹೇಳಿದರೆ, ನಾವು ಹೇಳಿದ್ದೇವೆ
ನೀವು ನಮ್ಮ ಪಾರ್ಟಿಯನ್ನು ಕಟ್ಟಿರುವಂಥದ್ರಲ್ಲಿ ಅಗ್ರಗಣ್ಯರಲ್ಲಿ ನೀವು ಕೂಡ ಒಬ್ಬರು. ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಬರಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ. ಅವ್ರು ಬರ್ತಾರೆ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26. ಅಂದ್ರೆ ಸುಮಾರು ಒಂದು ತಿಂಗಳ 40 ದಿವಸ ಇದೆ. 40 ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮಗೆ ವಿಶ್ವಾಸದ ಎಲ್ಲ ಸರಿ ಹೋಗುತ್ತೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಮಾತಾಡ್ತೇನೆ, ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೇನೆ. ಪ್ರಶಾಂತ್, ಒಂದು ಕಡೆ ಪ್ರಧಾನಿ ಮೋದಿ ಬರೋ ಸಿದ್ಧತೆಗಳು ಒಂದು ಕಡೆ ಆದರೆ ಈಶ್ವರಪ್ಪ ಅವರು ಬಿಸಿ ತುಪ್ಪ ಆಗಿದ್ದಾರೆ ಈಗ ರಾಜ್ಯದ ನಾಯಕರ ಪಾಲಿಗೆ. ನೋಡಿ, ಈ ಟಿಕೆಟ್ ಹಂಚಿಕೆಯಲ್ಲಿ ಎಲ್ಲೋ ಬಿ ಜೆ ಪಿಗೆ ಅವರ ಮೂಲ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸಾಮಾನ್ಯ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ, ಜಗದೀಶ್ ಶೆಟ್ಟರು. ಆವಾಗ ಈಶ್ವರಪ್ಪನವರು ಏನು ಒಂದು ಕ್ಷಣದಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಜಗದೀಶ್ ಶೆಟ್ಟರು ಬಂಡಾಯ ಇದ್ದರು, ಲಕ್ಷ್ಮಣ್ ಸವದಿ ಬಂಡಾಯ ಇದ್ದರು. ಈ ಬಾರಿ ಈಶ್ವರಪ್ಪನವರು ಬಂಡಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿರೀಕ್ಷಿತ ಅಲ್ವಾ ಪ್ರಶಾಂತ್ ಇದು? ನೋಡಿ, ನಿಶ್ಚಿತವಾಗಿ ನಿರೀಕ್ಷಿತನೇ. ಯಾಕಂದರೆ ಕರ್ನಾಟಕದ ಬಿ ಜೆ ಪಿ ನಾಯಕರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಾಳಮೇಳ ಇಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನು ಕೂಡ ರೂಪಿಸುವಾಗ ಈಗ ಈ ರೀತಿ ಈಶ್ವರಪ್ಪನವರಿಗೆ ಟಿಕೆಟ್ ಸಿಗೋಲ್ಲ ಅಂತಕ್ಕಂಥದ್ದು ಗೊತ್ತಿದ್ದಾಗ ನೀವು ಚುನಾವಣೆಗೆ ಮುಂಚೆ ಅವರನ್ನು ಅಕಾಮಿಡೇಟ್ ನೋಡಿ, ಹಾವೇರಿಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅನ್ನೋದು ಬಿ ಜೆ ಪಿ ನಾಯಕ ನಾವೇ ವಿಶ್ಲೇಷಣೆ ಮಾಡ್ತಿದ್ವಿ ಅಂದಮೇಲೆ ಬಿ ಜೆ ಪಿ ನಾಯಕರಿಗೆ ಗೊತ್ತಿಲ್ಲದೆ ಇರುತ್ತಾ? ಗೊತ್ತಿರುತ್ತೆ. ಹಾವೇರಿಯಲ್ಲಿ ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು. ಆದರೆ ನೀವು ಚುನಾವಣೆಗೆ ಮುಂಚೆ ಅವ್ರನ್ನ ಕರೆದು ಮಾತಾಡಿಸಿ ಅದನ್ನು ಅಕಾಮಿಡೇಟ್ ಮಾಡುವ ಪ್ರಯತ್ನ. ವಾಟ್ ಈಸ್ ಪಾಲಿಟಿಕ್ಸ್ ಈಸ್ ಆಲ್ ಅಬೌಟ್ ಅಕಾಮಿಡೇಟಿಂಗ್ ಎವ್ರಿ ಒನ್. ಯುವರ್ ಟ್ಯಾಲೆಂಟ್ಸನ್ನೇ ನೀವು ಅಕಾಮಿಡೇಟ್ ಮಾಡಬೇಕು. ಈಶ್ವರಪ್ಪನವ್ರನ್ನ ರಾಜ್ಯಸಭೆಗೆ ಕಳಿಸೋದು ಅಥವಾ ಕೊಪ್ಪಳಕ್ಕೆ ಈಶ್ವರಪ್ಪನವ್ರನ್ನೇ ನಿಲ್ಲಿಸಿ ಹಾವೇರಿಗೆ ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಯನ್ನು ಕೊಡಲಿಕ್ಕೂ ಸಾಧ್ಯ ಇದೆ, ನೀವು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸೇ ಮಾಡೋದಾದರೆ. ಬಟ್ ಕರ್ನಾಟಕದ ಬಿ ಜೆ ಪಿಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ತಾಳಮೇಳ ಮಾಡೋರು ಈಗ ಇಲ್ಲ. ಅಂದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವಿಲ್ಲಿ ನೀವು ಅದನ್ನು ಮಾಡಬೇಕಲ್ಲ, ಆ ಅಕಾಮಿಡೇಷನ್ ಇಲ್ಲ. ಈಗ ಈಶ್ವರಪ್ಪನವರು ಮಗನಿಗೆ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಯಡಿಯೂರಪ್ಪ ವಿಜಯೇಂದ್ರದ ಅವ್ರದ್ದೇ ಏಕ ಅಂತಕ್ಕಂಥದ್ದು ಅದರಲ್ಲೂ ಪೂರ್ತಿಯಾಗಿರ್ತಕ್ಕಂಥ ಸತ್ಯ ಇಲ್ಲ. ನೀವು ನನಗೊಂದು ಹೇಳಿ, ಟಿಕೆಟ್ ಹಂಚಿಕೆಯಲ್ಲಿ ಖೂಬಾ ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಉಮೇಶ್ ಜಾಧವ್ ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಶ್ರೀರಾಮುಲು ಏನು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಬಸವರಾಜ್ ಡಾಕ್ಟರ್ ಕೊಪ್ಪಳ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಬೊಮ್ಮಾಯಿ ಅಲ್ಲ, ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ಯಡಿಯೂರಪ್ಪನವ್ರ ಜೊತೆ ಯಾವತ್ತೂ ಇರಲಿಲ್ಲ, ರಮೇಶ್ ಜಿಗಜಿಣಗಿ ಏನು ಯಡಿಯೂರಪ್ಪನವರು ವಿಜೇಂದ್ರ ಹೇಳಿದರು ಅನ್ನೋದು ಕಾರಣಕ್ಕೇನು ರಮೇಶ್ ಜಿಗಜಿಣಗಿ ಟಿಕೆಟ್ ಸಿಕ್ಕಿಲ್ಲ, ಗದ್ದಿಗೌಡರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಜಿ ಎಮ್ ಸಿದ್ದೇಶ್ ಏನು ಯಡಿಯೂರಪ್ಪನವರ ಶಿಷ್ಯ ಅಂತಕ್ಕಂಥದ್ದಿಲ್ಲ, ಲಿಂಗಾಯತ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಸೋಮಣ್ಣ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲವೇ ಅಲ್ಲ 100%, ತೇಜಸ್ವಿ ಸೂರ್ಯ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಈ ಕಡೆ ಪಿ ಸಿ ಮೋಹನ್ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಶೋಭಾ ಕರಂದ್ಲಾಜೆ ಒಂದು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಹೌದು, ಕೋಟಾ ಶ್ರೀನಿವಾಸ್ ಪೂಜಾರಿ ಏನು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಮಂಗಳೂರಿನ ಬ್ರಜೇಶ್ ಚೌಟ ಕೂಡ ಯಡಿಯೂರಪ್ಪನವ್ರ ಶಿಷ್ಯ ಅಂತ ಟಿಕೆಟ್ ಸಿಕ್ಕಿಲ್ಲ, ಅಲ್ಲಿನ RSSನ 2 ಬಣಗಳ ನಡುವಿನ ಇದರಿಂದಾಗಿ ಟಿಕೆಟ್ ಸಿಕ್ತು, ಯದುವೀರ್ ಒಡೆಯರ್ ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್ ಅಲ್ಲ, ಚಾಮರಾಜನಗರದಲ್ಲಿ ಬಾಲರಾಜೇನು ಯಡಿಯೂರಪ್ಪನವರ ಶಿಷ್ಯ ಅನ್ನುವ ಕಾರಣಕ್ಕೋಸ್ಕರ ಟಿಕೆಟ್ ಸಿಕ್ಕಿಲ್ಲ. ಅಂದರೆ ಈ ಪರ್ಸೆಪ್ಷನ್ ಕೂಡ ಏನು ಯಡಿಯೂರಪ್ಪ ಹಾಗಾಗಿಲ್ಲ. ಅದು ಯಾವುದೇ ಬಣಕ್ಕೆ ಅವ್ರದ್ದೇ. ಈಗ BL ಸಂತೋಷ್ ಅವರು ನಡೆದಿದ್ದರೆ ಮಂಗಳೂರಿನಲ್ಲಿ ಅವರು ನಳಿನ್ ಕುಮಾರ್ ಟಿಕೆಟ್ ಕೊಡಿಸ್ಬೇಕಿತ್ತು, ಯಡಿಯೂರಪ್ಪನವ್ರದ್ದೇ ನಡೆದಿದ್ದರೆ ಶೋಭಾ ಕರಂದ್ಲಾಜೆಗೆ ಉಡುಪಿಯಲ್ಲಿ ಟಿಕೆಟ್ ಕೊಡಿಸ್ಬೇಕಿತ್ತು. ಹೈಕಮಾಂಡ್ ಅಕಾಮಿಡೇಟ್ ಮಾಡುವ ಪ್ರಯತ್ನವನ್ನು ಮಾಡಿದೆ. ಅದರಲ್ಲಿ ಈಶ್ವರಪ್ಪನವರು ಹಾವೇರಿಗೆ ಟಿಕೆಟ್ ಕೇಳಿದರು. ಎಲ್ರಿಗೂ ಗೊತ್ತಿತ್ತು ಹಾವೇರಿ ಕುರುಬರಿಗೆ ಕೊಟ್ಟು ಧಾರವಾಡದಲ್ಲಿ ಬ್ರಾಹ್ಮಣ ಟಿಕೆಟ್ ತೆಗೆದುಕೊಂಡಾಗ ಕಾರವಾರದಲ್ಲೂ ಹೆಚ್ಚು ಕಡಿಮೆ ಬ್ರಾಹ್ಮಣರಿಗೆ ಟಿಕೆಟ್ ಸಿಕ್ಕಾಗ ಲಿಂಗಾಯತ ವೋಟ್ ಬೇಸನ್ನೇ ಹೊಂದಿರತಕ್ಕಂಥ BJP ಕಷ್ಟ ಆಗುತ್ತೆ. ಆದರೆ ಈಶ್ವರಪ್ಪನವ್ರನ್ನ ಅಕಾಮಿಡೇಟ್ ಮಾಡುವ ಪ್ರಯತ್ನ ರಾಜ್ಯಸಭೆಯಲ್ಲೋ ವಿಧಾನ ಪರಿಷತ್ನಲ್ಲೋ ಮೊದಲೇ ನಡಿಬೇಕಿತ್ತು. ಅಂದರೆ ಈ BJPಯಲ್ಲಿ ಏನಾಗ್ತಿದೆ ಅಂತಂದರೆ ಕೊನೆಯ ಗಳಿಗೆಯಲ್ಲಿ ಕೂತ್ಕೊಂಡು ಹಿಂದೆಲ್ಲ ಇದು ಕಾಂಗ್ರೆಸ್ನಲ್ಲಿ ನಡೀತಿತ್ತು, ಈಗ ನಮಗೆ BJPಯಲ್ಲಿ ನೋಡ್ಲಿಕ್ಕೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ. ಯುದ್ಧಕಾಲೇ ಶಸ್ತ್ರ. ಈಗ ನೋಡಿ, ಈಶ್ವರಪ್ಪನವರು ಕೂಡ
ನನಗನ್ಸುತ್ತೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರು ತುಂಬ ಡ್ಯಾಮೇಜ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಸರಿ, ಅವರೊಂದು 30-40 ಸಾವಿರ ವೋಟ್ ಶಿವಮೊಗ್ಗ ನಗರ ಭಾಗದಲ್ಲಿ ಮತ್ತು ಒಂದಿಷ್ಟು ತೆಗೆದುಕೊಳ್ಬೋದೇನು. ಆದರೆ ಯಡಿಯೂರಪ್ಪನವರ ಪುತ್ರನಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನಿಸ್ತಾ ಇಲ್ಲ. ಡ್ಯಾಮೇಜ್ ಎಲ್ಲಾಗತ್ತೆ ಗೊತ್ತಾ? ಜಗದೀಶ್ ಶೆಟ್ಟರ್ ಮಾಡಿದ್ರು ನೋಡಿ, ಹುಬ್ಳಿಯಲ್ಲಿ ಅವ್ರಿಗೆ ಡ್ಯಾಮೇಜ್ ಆಯಿತು, ಬಿ ಜೆ ಪಿಗೆ ಡ್ಯಾಮೇಜ್ ಆಗಲಿಲ್ಲ. ಆದರೆ ರಾಜ್ಯದಾದ್ಯಂತ ಬಣಜಿಗರಲ್ಲಿ, ಲಿಂಗಾಯತರಲ್ಲಿ ಒಂದು ಅಸಮಾಧಾನ, ಒಂದು ಮೆಸೇಜ್ ಪಾಸ್ ಆಯಿತು. ಈಶ್ವರಪ್ಪನವರ ಈ ಬಂಡಾಯದಿಂದ ಲೋಕಸಭಾ ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದು 40-50 ಸಾವಿರ ಕುರುಬರ ವೋಟ್ಗಳೇನು ಬಿ ಜೆ ಪಿಗೆ ಬರ್ತಾಯಿದ್ವು, ಆ ಕುರುಬರು ಒಂದು ದ್ವಂದ್ವದಲ್ಲಿ ಈ ಬೆಳವಣಿಗೆಗಳನ್ನು ನೋಡ್ತಾ ಇರ್ತಾರೆ. ಲಿಂಗಾಯತರಿಗೆ ಟಿಕೆಟ್ ಕೊಡೋದಾದರೆ ನಾವು ಬಿ ಜೆ ಪಿಗೆ ಹಾಕಬೇಕೋ ಬೇಡವೋ ಅಂತಕ್ಕಂಥದ್ದು. ನನಗನ್ಸುತ್ತೆ ಹಿಂದುತ್ವವಾದಿಗಳ ಕಾರಣದಿಂದ ಈಶ್ವರಪ್ಪನವರೇನು ಹೋರಾಡ್ತಾ ಇಲ್ಲ, ಆನ್ ದ ಫೇಸ್ ವ್ಯಾಲ್ಯೂ ತೆಗೆದುಕೊಂಡು. ಅವ್ರು ಹೋರಾಡ್ತಾ ಇರೋದು ಯಾರಿಗೆ? ಕಾಂತೇಶ್ಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಹೀಗಾಗಿ ಇದು ಜಾತೀಯ ಕಾರಣಗಳಿಂದಾಗಿ ಇದು ಕಹಿಪೆ ನಿಗಾಹೆ ಕಹಿಪೆ ಅದೇನಂತಲ್ಲ ಕಹಿಪೆ ನಿಶಾನ ಆಗತ್ತೆ. ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯ ಇದ್ದರೆ ಬೇರೆ ಕಡೆ ಕುರುಬರ ವೋಟ್ಗಳು 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ವಿಧಾನಸಭೆಯಲ್ಲಿ ಆದಂಗೆ. ರೈಟ್, ಏನಾಗುತ್ತೆ ನೋಡೋಣ. ಇವತ್ತು ಸಭೆ ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಮೊದಲು ಬಾರಿಗೆ ಈಶ್ವರಪ್ಪನವರು. ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಾಗ ಕೊನೆಗೆ ಅಮಿತ್ ಶಾ ಅವರು ಬಂದು ಶಿವಮೊಗ್ಗದ ಮನೆಯಲ್ಲಿ ಕುಳಿತುಕೊಂಡು ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋದನ್ನು ಯಡಿಯೂರಪ್ಪನವರ ಎದುರುಗಡೆ ಹೇಳಿ, ಅವ್ರ ಎದುರುಗಡೆ ಇನ್ನೊಬ್ಬರು ಕ್ಯಾಂಡಿಡೇಟ್ ಇದ್ದರು, ಗುರುಮೂರ್ತಿ, ಅವರನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತೀವಿ ಅಂತ ಹೇಳಿದ ನಂತರ ಬಂಡಾಯ ಶಮನ ಆಗಿತ್ತು. ಈಗ ಅದನ್ನು ಅಮಿತ್ ಶಾ ಅವರೇ ಬಂದ್ ಮಾಡಬೇಕಾಗತ್ತಾ, ಅಥವಾ ಈಶ್ವರಪ್ಪನವರು ಈ ಬಾರಿ ದೃಢ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಇಲ್ಲ ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅಂತಕ್ಕಂಥದ್ದು. ಯಾಕಂದರೆ ಅವ್ರು ಫಸ್ಟ್ ಟೈಮ್ ನಿನ್ನೆ ಆ ರೀತಿ ಬಿ ಜೆ ಪಿ ರಾಜ್ಯ ಉಸ್ತುವಾರಿಗಳ ಮನೆಗೆ ಹೋದಾಗ ಎದ್ದೋದ್ರು. ಇವತ್ತು ಮೋದಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಆದರೆ ನನಗನ್ಸದ್ದು ಮೋದಿ ಕಾರ್ಯಕ್ರಮಕ್ಕೂ ಈಶ್ವರಪ್ಪನವ್ರು ಹೋಗಲಿಲ್ಲವಾದರೆ ಬಿ ಜೆ ಪಿ ಕೂಡ ನಿಲ್ಲಿ ಅನ್ನುವ ನಿರ್ಧಾರ ತೆಗೆದುಕೊಂಡ್ರು ಆಶ್ಚರ್ಯ ಇಲ್ಲ. ದಿನೇ ದಿನೇ ಕಾವೇರ್ತಾ ಇದೆ ಬೆಳಗಾವಿಯ ಟಿಕೆಟ್ ಫೈಟ್. ಬೆಳಗಾವಿ ಸ್ಪರ್ಧೆಗೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್. ಶೆಟ್ಟರ್ ಹೆಸರು ಫೈನಲ್ ಬೆನ್ನಲ್ಲೇ ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ. ಇನ್ನು ಅಧಿಕೃತ ಘೋಷಣೆ ಆಗಿಲ್ಲ, ಆಗ್ಲೇ ಶೆಟ್ಟರ್ಗೆ ಶಾಕ್. ಜಾರಕಿಹೊಳಿ ಅಂಗಡಿ ಕುಟುಂಬ ಹೊರಗಿಟ್ಟು ಸಭೆ ನಡೆಸಿದ್ದಾರೆ ನಾಯಕರು. ಪ್ರಭಾಕರ್ ಕೋರೆ ನಿವಾಸದಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ. ಬೆಳಗಾವಿಯಿಂದ ಮಾಜಿ ಸಿಎಂ ಶೆಟ್ಟರ್ ಸ್ಪರ್ಧೆಗೆ ವಿರೋಧ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ವರಿಷ್ಠರ ಗಮನಕ್ಕೆ ತರೋ ನಿರ್ಧಾರ ಮಾಡ್ತಿದ್ದಾರೆ. ಬೆಳಗಾವಿಗೆ ಯಾರು ದಾತ ಇಲ್ಲಾಗಿದ್ದಾರೆ ಅಂತ ತಮಗೆ ಅನ್ನಿಸ್ತದೆ. ರಾಜಕೀಯವಾಗಿ ಅವೇರ್ನೆಸ್ ಇರೋ ಬೆಳಗಾವಿ ಒಬ್ಬ ಮುಖ್ಯಮಂತ್ರಿಗೆ ನಾವು ಮಾಡಲಿಕ್ಕಾಗಿಲ್ಲ. ಯಾಕೆ ಹೊರಗಿನವ್ರ ಹುಬ್ಬಳ್ಳಿ ಧಾರವಾಡ ಜಿಲ್ಲಾದಾಗ ಇಲ್ಲಾಂದ್ರೆ 3 ಜನ ಮುಖ್ಯಮಂತ್ರಿ ಆದರು, ಬಿಜಾಪುರದಾಗ ಸಾಧಾರಣ 3 ಜನ ಆದರು. ಆದರೆ ಬೆಳಗಾವಿ ಜಿಲ್ಲಾ ಇಷ್ಟು ದೊಡ್ಡ ಜಿಲ್ಲೆ, ಮೊದಲಿಂದನೂ ರಾಜಕೀಯ ಪ್ರಸ್ತುತ ಈ ಜಿಲ್ಲೆ ಒಬ್ಬ ಮುಖ್ಯಮಂತ್ರಿ. ಯಾಕೆ ಕಾರಣ ಅಂದ್ರೆ ನಮ್ಮಲ್ಲಿ ಲೀಡರ್ಶಿಪ್ ಇಲ್ಲದೆ ಹಿಂಗೆ ಇಲ್ಲ. ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ, ನಾನು ಒಪ್ಪಿ ತೊಗೊಳೋದಷ್ಟೇಟು ಒಪ್ಪಿನೂ ಕೊಟ್ಟಿದ್ದೀನಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೀನಿ, ಕಾಂಟ್ಯಾಕ್ಟಲ್ಲಿದ್ದೀನಿ. ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸು ಅವ್ರ ಸದ್ಯಕ್ಕೆ ನೇರವಾಗಿ ನಾನು ಫೋನ್ ಮಾಡಿ, ಇಲ್ರಿ ಶೆಟ್ಟರ್ ಭಾಳ ಒಳ್ಳೆ ಕೆಲಸ ಆಗ್ತದೆ, ನೀವು ಬರೋದು ಚಲೋ ಆಯಿತು, ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಅನ್ನುವಂಥ ಮಾತು ಪ್ರತಿಯೊಬ್ಬರು ಮಾತಾಡೋದು. ಅವರು ನಮ್ಮ ಹಿರಿಯ ನಾಯಕರು, ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾಳ ಸಂತೋಷ. ಅವರು ಅಲ್ಲಿ ಭಾಳ ಒಳ್ಳೆ ಮಾರ್ಜಿನಿಂದ ಗೆದ್ದು ಬರ್ತಾರೆ. ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ. ಅಲ್ಲಿ ವಿರೋಧ ಇಲ್ಲ, ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ. ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸರಿ ಮಾಡಿ. ಪ್ರಶಾಂತ್, ಬೆಳಗಾವಿ ಟಫ್ ಆಗುತ್ತೆ ಅಂತ ಅನ್ನಿಸ್ತದೆ ಬಿಜೆಪಿ ಪಾಲಿಗೆ. ಈಗ ಟಫ್ ಆಗುತ್ತೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ನಿಲ್ತಾರೆ, ಸರ್ಕಾರ ಇದೆ, ಪಂಚಮಸಾಲಿ ಸಮುದಾಯಕ್ಕೆ ಕೊಟ್ಟಾಗ, ಆಮೇಲೆ ಸ್ಥಳೀಯ ಮರಾಠಿ ಒಂದು 3 ಲಕ್ಷ ಓಟಿವೆ, ಅವ್ರ ಜೊತೆ ಸಂಬಂಧ ಹೇಗೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಈಗ ಎಲ್ಲ ಬೆಳಗಾವಿಯ ನಾಯಕರು, ಪ್ರಭಾಕರ್ ಕೋರೆ, ಮಾಂತೇಶ್ ಕವಟಗಿಮಠ, ಅನಿಲ್ ಬೆನ್ಕೆ, ಅಭಯ್ ಪಾಟೀಲ್, ಈರಣ್ಣ ಕಡಾಡಿ, ಇವರೆಲ್ಲರೂ ಕೂಡ ಜಗದೀಶ್ ಶೆಟ್ಟರನ್ನು ಬೆಳಗಾವಿಗೆ ಕರ್ಕೊಂಡು ಬರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಾಯಿತು ಅಂದರೆ ಯಡಿಯೂರಪ್ಪನವರ ಮನೆಯಲ್ಲೊಂದು ಸಭೆ ನಡೀತು ಟಿಕೆಟ್ ಹಂಚಿಕೆ ನಂತರ. ಆ ಸಭೆಯಲ್ಲಿ ಜಗದೀಶ್ ಶೆಟ್ಟರನ್ನು ಒಪ್ಪಿಸ್ಲಾಯ್ತು. ಜಗದೀಶ್ ಶೆಟ್ಟರ್ ಮೊದಲು ಒಪ್ತಾ ಇರಲಿಲ್ಲ. ಅವ್ರು ಮೊದಲು ಧಾರವಾಡ ಅಂತಿದ್ರು, ಆಮೇಲೆ ಹಾವೇರಿ ಅಂತಿದ್ರು, ಆಮೇಲೆ ಬೆಳಗಾವಿ ಅಂತಿದ್ರು.
ಕೊನೆಗೆ ಮಂಗಳ ಅಂಗಡಿಯವ್ರಿಗೆ ಮತ್ತು ಅವರ ಮಗಳು ಶ್ರದ್ಧಾ ಅಂಗಡಿ ಅಂದರೆ ಜಗದೀಶ್ ಶೆಟ್ಟರ್ ಸೊಸೆ, ಅವ್ರಿಗೆ ಟಿಕೆಟ್ ಇಲ್ಲ ಅಂತಾದಾಗ ಜಗದೀಶ್ ಶೆಟ್ಟರ್ನ ಒಪ್ಪಿಸಲಾಯಿತು. ಆದರೆ ಸ್ಥಳೀಯ ನಾಯಕರ ವಿರೋಧ ಇದೆ, ಮರಾಠಿಗರ ಜೊತೆ ಜಗದೀಶ್ ಶೆಟ್ಟರ್ ಅದೊಂದು ಕ್ರೂಷಿಯಲ್ ಪಾಯಿಂಟ್ ಬೆಳಗಾವಿಯಲ್ಲಿರುತ್ತೆ. ಬೆಳಗಾವಿ ಗ್ರಾಮೀಣ ಶಹರ ಮತ್ತು ಶೇಟ್ ಅವರ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಮರಾಠಿಗರ ವೋಟ್ಗಳಿವೆ. ಆದರೆ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಸಂಪರ್ಕ ಇದೆ, ನಾನು ಅಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ, ಹೀಗಾಗಿ ನಾನು ಅಲ್ಲಿ ಗೆದ್ದು ಬರ್ತೀನಿ ಅಂತಕ್ಕಂಥದ್ದು. ಬಟ್ ನನಗೊಂದು ಅರ್ಥ ಆಗದ ವಿಚಾರ ಭಾವನಾ, ಆ್ಯಸ್ ಅ ಸ್ಟ್ರಾಟಜಿ ವೈಸ್ ನೀವು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಅದನ್ನು ಬಿಟ್ಟು ಬರುವಾಗ ನಾನು ಎಲ್ಲಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಗಟ್ಟಿಗೊಳಿಸದೆ ಹೇಗೆ ಬಂದರು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಧಾರವಾಡಕ್ಕೇನು ಕೊಡೋ ಸಾಧ್ಯತೆ ಇರಲಿಲ್ಲ, ಹಾವೇರಿ ಟಿಕೆಟನ್ನು ಕೂಡ ಅವ್ರು ಗಟ್ಟಿಗೊಳಿಸಿ ಬರಲಿಲ್ಲ. ಇವ್ರು ಬರ್ತಾರೆ ಅಂತ ಗೊತ್ತಾದಾಗ ಬೊಮ್ಮಾಯಿ ಎದ್ದು ಕೂತರು, ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಹಾವೇರಿ ಜಿಲ್ಲೆಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರನ್ನು ಬೆಳಗಾವಿಗೆ ಕಳಿಸ್ಲಾಗ್ತದೆ. ಕರ್ನಾಟಕದ ರಾಜಕಾರಣದಲ್ಲಿ ಗೊತ್ತಿಲ್ಲ ಈಗ ಮೋದಿ ಅಲೆಯಲ್ಲಿ ಏನಾಗುತ್ತೋ, ಆದರೆ ಈ ವಲಸೆ ಇದೆ ಅಲ್ವಾ, ಉತ್ತರ ಪ್ರದೇಶದಲ್ಲಿ ಇವೆಲ್ಲ ಸುಲಭ, ಆ ಜಾತಿಯಿಂದನೇ ಅಲ್ಲಿ ಹಾಕಿಬಿಡಿ ಅಂತ. ಕರ್ನಾಟಕದಲ್ಲಿ ಈಗ ನೀವು ಸುಮಲತಾರನ್ನ ಮಂಡ್ಯದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತೀರಿ, ಶೋಭಾ ಕರಂದ್ಲಾಜೆ ಉಡುಪಿಯಲ್ಲೇ ಅವ್ರ ವಿರುದ್ಧ ಕ್ಯಾಂಪೇನ್ ನಡೆದಿತ್ತು, ನೀವು ಬೆಂಗಳೂರು ಉತ್ತರ ಕ್ಯಾಂಡಿಡೇಟ್, ಸರಿ ಬೆಂಗಳೂರು ಉತ್ತರದಲ್ಲಿ ಒಂದು ವಾತಾವರಣ ಇದೆ ಅಂತ ಹೇಳೋಣ. ಜಗದೀಶ್ ಶೆಟ್ಟರ್ಗೆ ಇಲ್ಲ ನೀವು ಧಾರವಾಡ ಆಮೇಲೆ ಹಾವೇರಿಗೆ ಹೋಗಿ, ಬೇಡ ನೀವು ಬೆಳಗಾವಿಗೆ ಹೋಗಿ, ಹೋದ ವರ್ಷ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ BJP ಹಿಡಿದಿದ್ದ ಪಟ್ಟಿಗೆ ಈಗ ಬೆಳಗಾವಿಗೆ ಕಳಿಸಿದ್ರೆ ಬೆಳಗಾವಿನ ಜನ ಒಪ್ತಾರ? ಅಲ್ಲ, ವಿಧಾನಸಭೆಯಿಂದ ಹೈಕಮಾಂಡ್ ಕಲೀಲಿಲ್ವಾ ಅಂತ ನನಗನ್ಸುತ್ತೆ. ರಾಜಕಾರಣದಲ್ಲಿ ಈ ರೀತಿ ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿಗೆ ಬರುವಾಗ ಒಂದು ಸ್ಪಷ್ಟತೆಯೊಡನೆ ಇದೇ ಸೀಟ್ ಕೊಟ್ಟರೆ ಬರ್ತೀನಿ ಅಂತಕ್ಕಂಥ ಮಾತುಕತೆಗಳು ಮಾಡಲಿಲ್ಲ ಅಂತ ಅನ್ನಿಸ್ತಿದೆ. ಅದನ್ನು ಜಗದೀಶ್ ಶೆಟ್ಟರ್ ಮಾಡಲಿಲ್ವಾ? ಜಗದೀಶ್ ಶೆಟ್ಟರ್ ಬ್ಲೈಂಡಾಗಿ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಸರಿ ಹೊಂದಲ್ಲ, BJPಗೆ ಹೋಗ್ಬಿಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತರಾತುರಿಯಲ್ಲಿ ಬಂದ್ಬಿಟ್ರ. ಚುನಾವಣಾ ಬಾಂಡ್ ದೇಣಿಗೆ ರಹಸ್ಯ ಬಹಿರಂಗ ಆಗಿದೆ. ಸುಪ್ರೀಂ ಸೂಚನೆ ಬೆನ್ನಲ್ಲೇ ದೇಣಿಗೆ ರಹಸ್ಯ ಬಯಲಾಗಿದ್ದು, ಡೆಡ್ಲೈನ್ಗೂ ಮುನ್ನವೇ ಎಲೆಕ್ಷನ್ ಬಾಂಡ್ ರಹಸ್ಯ ಬಯಲಾಗಿದೆ. SBI ಬಾಂಡ್ ವಿವರ ನೀಡಿದೆ, ಚುನಾವಣಾ ಆಯೋಗ ಅದನ್ನ ಪ್ರಕಟ ಮಾಡಿದೆ. ಪ್ರಶಾಂತ್, 763 ಪುಟಗಳ ಚುನಾವಣಾ ಬಾಂಡ್ ವಿವರ ಈಗ ಪ್ರಕಟ ಆಗಿದೆ. ನೋಡಿ, ನಿಶ್ಚಿತವಾಗಿ ನನಗನ್ಸುತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಚರ್ಚಿತ ವಿಷಯ ಯಾವುದಾದ್ರೂ ಆಗೋದಿದ್ರೆ ಈ ಚುನಾವಣಾ ಬಾಂಡ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಪಕ್ಷಗಳು ಈ ದೇಣಿಗೆಯನ್ನು ತೆಗೆದುಕೊಂಡಿವೆ. ಈಗ ಮೊನ್ನೆ SBI ಏನು ಕೊಟ್ಟಿತ್ತು ಅಂದರೆ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದು, ಯಾವ ಪಾರ್ಟಿಗೆ ಕೊಟ್ಟಿದ್ದಾರೆ, ಯಾವ ಪಾರ್ಟಿ ಎನ್ಕ್ಯಾಶ್ ಮಾಡ್ಕೊಂಡಿದೆ, ಡೇಟ್ ಆಫ್ ದೇಣಿಗೆ ಏನು, ಇದು ಬಂದ ಮೇಲೆ ಕ್ವಿಡ್ ಪ್ರೋಕೋ ಉಂಟಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ನಿಶ್ಚಿತವಾಗಿ ಆಗಲಿದೆ. ಹೀಗಾಗಿ ಇವತ್ತೇನು ಅದರ ಡೇಟ್ಗಳು, ಚುನಾವಣಾ ಆಯೋಗ ಡೇಟ್ಗಳ ಸಮೇತ ಯಾವ ಡೇಟ್ ಅಂದು ಯಾವ ಪಾರ್ಟಿ ಎನ್ಕ್ಯಾಶ್ ಮಾಡ್ಕೊಂಡಿದೆ, ಯಾಕಾಗಿ ಇಷ್ಟು ದೊಡ್ಡ ಪ್ರಮಾಣದ ದೇಣಿಗೆ ಕೊಟ್ಟರು ಅಂತಕ್ಕಂಥದ್ದು ಗೊತ್ತಾದ ನಂತರ ಒಂದು ದೊಡ್ಡ ವಿವಾದ ಏರ್ಪಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಇನ್ನೊಂದು ಬದಿಯಿಂದ ನೋಡಿದಾಗ ಎಲ್ಲ ಪಾರ್ಟಿಗಳು ತೆಗೆದುಕೊಂಡಿವೆ ಬಿಡಿ, ಇದರಲ್ಲೇನು ಹೊಸ್ತು ಅಂತಕ್ಕಂಥದ್ದು ಕೂಡ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಅನೇಕ ಬಾರಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಣಿಗೆಗಳನ್ನು ತೆಗೆದುಕೊಂಡಾಗ ಒಂದು ಪಾರ್ಟಿ ಮೇಲೆ ಇನ್ನೊಬ್ಬರು ಆರೋಪ ಮಾಡ್ಬೋದು, ಇನ್ನೊಂದು ಪಾರ್ಟಿ ಮೇಲೆ ಈಗ DMK ಯಾವುದೋ ಒಂದು ಕಂಪ್ನಿಯಿಂದ 530 ಕೋಟಿ ಹಣವನ್ನು ಒಂದೇ ಕಂಪ್ನಿಯಿಂದ ತೆಗೆದುಕೊಂಡಿದೆ. ತೃಣಮೂಲ್ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ದೇಣಿಗೆ ಬಂದಿದೆ. ಒಂದು ನೋಡಿ, ಈ ದೇಣಿಗೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರು ಕೊಡ್ತಾರೆ? ನಾವು ನೀವು ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ನಾವು ನೀವು ಕೊಡಲ್ಲ. ಯಾರು ಕೊಡ್ತಾರೆ? ರಾಜಕೀಯ ಪಕ್ಷಗಳಿಗೆ ಹಣವನ್ನು ಕೊಡ್ತಕ್ಕಂಥವ್ರು ಯಾರು ಕೆಲಸ ಮಾಡಿಸ್ಕೊಂಡಿರ್ತಾರೆ ಅವರೇ ಹಣ ಕೊಟ್ಟಿರ್ತಾರೆ ಎಲ್ಲ ಪಾರ್ಟಿಗಳಿಗೆ. ಈಗ ಅದು ಕ್ವಿಡ್ ಪ್ರೋಕೋ ಹೌದೋ ಅಲ್ವೋ, ಅದು ಹೇಗೆ ಅಂತಕ್ಕಂಥದ್ದು ಪ್ರಾಯಶಃ ನಿಮಗೆ ಇಡೀ ಪಟ್ಟಿಯನ್ನು ಅಭ್ಯಾಸ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಕೆಲಸ ಇತ್ತು, ಏನಾದರೂ ಟೆಂಡರ್ ಸಿಕ್ಕಿತ್ತಾ, ಟೆಂಡರ್ ಸಿಕ್ಕ ಮೇಲೆ ಹಣ ಬಂತ, ಇದು ಬಹಿರಂಗಗೊಳ್ಬೇಕು. ಅಂದರೆ ನಾನು ಹೇಳಿದಂತೆ 2 ಸಾಧ್ಯತೆ ಇವೆ. ಒಂದು, ನಿರ್ದಿಷ್ಟ ಪಕ್ಷಗಳ ವಿರುದ್ಧ ಆಯಾಯ ರಾಜ್ಯಗಳಲ್ಲಿ ಇದರ ಬಗ್ಗೆ ಚರ್ಚೆಗಳು ಶುರು ಆಗ್ಬೋದು ಒಂದು, ಅಥವಾ ಇಲ್ಲ ಎಲ್ಲ ಪಕ್ಷಗಳಿಗೂ ಹಣ ಸಿಕ್ಕಿದೆ, ಅದರಲ್ಲಿ ಏನು ವಿಶೇಷ ಇದೆ ಅಂತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳು ಏನು ಗೊತ್ತಾ, ತಮ್ಮ ಪ್ರಶ್ನೆಗಳು ಬಂದಾಗ, ಪರಸ್ಪರ ಪ್ರಶ್ನೆ ಬಂದಾಗ ಅವ್ರು ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎರಡೂ ಪಕ್ಷದಲ್ಲೂ ಹುಳುಕಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಬೇಕು. ಬಟ್ ನನಗನ್ಸುತ್ತೆ ಸಾರ್ವಜನಿಕರು ಕೂಡ ಇದರ ವಿಸ್ತೃತ ಅಧ್ಯಯನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. Political and election funding is a mess in
ಇಂಡಿಯಾ. ಮೊದಲದು ಕಪ್ಪು ಹಣದ ರೂಪದಲ್ಲಿರ್ತಿತ್ತು, ಈಗ ಅದು ವೈಟ್ ಬಾಂಡ್ಗಳು ಬಂದ ನಂತರ ವೈಟ್ ಬಂದಿದೆ. ಬಟ್ ಯಾರು ಯಾಕೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯ ಅವಶ್ಯಕತೆ ಇದೆ ಅಂತ. ಎಸ್, ಬಹಳ ಇಂಟ್ರೆಸ್ಟಿಂಗ್ ವಿಷಯ ಆ್ಯಂಡ್ ಚರ್ಚೆಯ ಪ್ರಮುಖ ಚುನಾವಣೆಯ ಚರ್ಚೆಯ ವಿಷಯ ಆಗುತ್ತೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.